ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 3. ಮೊಳಗಿತು ರಣಕಹಳೆ. ಸ್ವಾಮಿ ವಿವೇಕಾನಂದರು ಮದ್ರಾಸಿಗೆ ಬರುವುದಕ್ಕಿಂತ ಎಷ್ಟೋ ವಾರಗಳಿಗೆ ಮೊದಲೇ ಅಲ್ಲಿ ಉತ್ಸಾಹ, ಕುತೂಹಲ, ಕಾತರ, ಸಂಭ್ರಮದ ವಿಶೇಷ ವಾತಾವರಣವೊಂದು ನಿರ್ಮಾಣಗೊಂಡಿತ್ತು. ಸ್ವಾಮೀಜಿಯವರಿಗೆ ಅತ್ಯಂತ ಭವ್ಯವಾದ ಸ್ವಾಗತ ನೀಡಲು ಆಗಲೇ ಸಿದ್ಧತೆಗಳು ಭರದಿಂದ ಪ್ರಾರಂಭವಾದವು. ಜನವರಿ ತಿಂಗಳಲ್ಲೇ ವಿವೇಕಾನಂದ ಸ್ವಾಗತ ಸಮಿತಿ ನಿರ್ಮಾಣವಾಯಿತು. ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರರು ಅದರ ಅಧ್ಯಕ್ಷರು. ನಗರದ ಅತ್ಯಂತ ಗಣ್ಯ ವ್ಯಕ್ತಿಗಳಾದ ಸರ್ ವಿ ಭಾಷ್ಯಂ ಅಯ್ಯಂಗಾರ್, ವಿ ಕೃಷ್ಣಸ್ವಾಮಿ ಅಯ್ಯರ್, ವಿ ಸಿ ಶೇಷಾಚಾರ್ಯರ್, ಪ್ರೊಫೆಸರ್ ಸುಂದರರಾಮ ಅಯ್ಯರ್, ಡಾಕ್ಟರ್ ನಂಜುಂಡರಾವ್ ಮೊದಲಾದವರಲ್ಲದೆ ಸ್ವಾಮೀಜಿಯವರ ಆಪ್ತ ಶಿಷ್ಯರಾದ ಅಳಸಿಂಗ ಪೆರುಮಾಳ್, ಸಿಂಗಾರವೇಲು ಮೊದಲಿಯಾರ್, ಬಾಲಾಜಿರಾವ್ ಮೊದಲಾದವರೆಲ್ಲ ಆ ಸಮಿತಿಯ ಉತ್ಸಾಹಯುತ ಕಾರ್ಯಕರ್ತರು. ಸ್ವಾಮೀಜಿ ಆಗಮಿಸುತ್ತಿರುವ ಸುದ್ದಿಯನ್ನು ಕರಪತ್ರಗಳ ಮೂಲಕ ನಗರದಲ್ಲೆಲ್ಲ ಪ್ರಚಾರ ಮಾಡಿದರು. ಅಲ್ಲದೆ ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಾಮೀಜಿಯವರ ಸಾಧನೆಯ ಬಗ್ಗೆ ತಿಳಿಸುವ ಪತ್ರಗಳನ್ನೂ ಹಂಚಿದರು. ಸ್ವಾಮೀಜಿಯವರ ಆಗಮನಕ್ಕೆ ಎಷ್ಟೋ ವಾರಗಳ ಹಿಂದಿನಿಂದಲೇ ಜನರು ಪತ್ರಿಕೆಗಳಲ್ಲಿ ಪ್ರತಿದಿನವೂ ಅವರ ಬಗ್ಗೆ ಓದಿ ತಿಳಿಯುತ್ತಿದ್ದರು. ಇತರ ಸ್ಥಳಗಳಲ್ಲಿ ಅವರಿಗೆ ನೀಡಲಾಗುತ್ತಿದ್ದ ಆದರದ ಸ್ವಾಗತದ ಬಗ್ಗೆ ಓದುತ್ತಿದ್ದರು. ಅಲ್ಲದೆ ಹಲವಾರು ಪತ್ರಿಕೆಗಳು ಸ್ವಾಮೀಜಿಯವರ ಆಗಮನಕ್ಕೆ ಮುಂಚೆಯೇ ಅವರ ಬಗ್ಗೆ ಸಂಪಾದಕೀಯಗಳನ್ನು ಬರೆದು ಸ್ವಾಗತಿಸಿದವು. ಅವರ ಹಿರಿಮೆಯನ್ನು ಮೊದಲು ಗುರುತಿಸಿದವರೇ ಮದ್ರಾಸಿಗರು. ಇಲ್ಲಿನ ಉತ್ಸಾಹಿ ಯುವಕರೇ ಅಲ್ಲವೇ ಅವರನ್ನು ಅಮೆರಿಕೆಗೆ ಕಳಿಸಿಕೊಡಲು ಪಣತೊಟ್ಟು ಸಾಧಿಸಿದುದು. ಆದ್ದರಿಂದ ಮದ್ರಾಸಿನ ಜನ ಸ್ವಾಮೀಜಿ ತಮ್ಮವರು ಎಂದೇ ಭಾವಿಸಿದ್ದರು. ಎಲ್ಲೆಲ್ಲಿ ನೋಡಿದರೂ ಅವರದೇ ವಿಷಯ. ಯಾರಿಬ್ಬರು ಭೇಟಿಯಾದರೂ ಕೇಳಿ ಬರುತ್ತಿದ್ದ ಪ್ರಶ್ನೆ ಇದು: ಮದ್ರಾಸಿಗೆ ಸ್ವಾಮೀಜಿ ಯಾವತ್ತು ಬರುತ್ತಾರಂತೆ ಎಂದು. ಅಲ್ಲದೆ ಸ್ವಾಮೀಜಿ ಮದ್ರಾಸಿನಲ್ಲಿ 1 ತಿಂಗಳು ಉಳಿದುಕೊಳ್ಳುತ್ತಾರಂತೆ ಎಂಬಿತ್ಯಾದಿ ಮಾತುಗಳೂ ಕೇಳಿಬರುತ್ತಿದ್ದವು. ತಮ್ಮ ನಗರದಲ್ಲಿ ಅವರೊಂದು ಶಾಶ್ವತ ಕೇಂದ್ರವನ್ನು ತೆರೆಯಲಿದ್ದಾರೆಂದು ಪ್ರಚಾರವಾಗಿತ್ತು. ಈ ಎಲ್ಲ ಲೆಕ್ಕಾಚಾರಗಳಿಂದಾಗಿ ಜನರ ಉತ್ಸಾಹ ಮತ್ತಷ್ಟು ಹೆಚ್ಚಾಗಿತ್ತು. ಹಿಂದೆ ಮದ್ರಾಸಿನಲ್ಲಿ ಯಾವುದೇ ವ್ಯಕ್ತಿಗೆ ನೀಡಲಾದ ಸ್ವಾಗತವನ್ನು ಸಪ್ಪೆಯಾಗಿಸುವಂತಹ ಸ್ವಾಗತವನ್ನು ನೀಡಲು ಅವರು ನಿರ್ಧರಿಸಿದರು. ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ, ನವಭಾರತದ ನಿರ್ಮಾಣಕ್ಕಾಗಿ ಸ್ವಾಮೀಜಿ ಏನೇನು ಮಾಡಿದರು, ಹೇಗೆ ತಮ್ಮನ್ನೇ ಅರ್ಪಿಸಿಕೊಂಡರು ಎಂಬುದನ್ನು ಕಂಡು ಭಾವಿಸಿ ಜನ ಭಾವೋದ್ವೇಗಗೊಂಡರು. ಅವರ ರಾಷ್ಟ್ರಪ್ರೇಮ ಜಾಗೃತವಾಯಿತು. ಸ್ವಾಮೀಜಿಯವರ ಬಗೆಗಿನ ಅಭಿಮಾನ ಹುಚ್ಚು ಹೊಳೆಯಾಗಿ ಹರಿಯಿತು. ಆದರೆ ಅದೊಂದು ಸಮೂಹ ಸನ್ನಿ ಅಲ್ಲ. ಪಾವಿತ್ರ್ಯಕ್ಕೆ, ಮಾಹಾತ್ಮ್ಯಕ್ಕೆ ಜನರ ಹೃದಯ ತೋರಿದ ಸ್ವಾಭಾವಿಕ ಪ್ರತಿಕ್ರಿಯೆ ಅದು. ಸ್ವಾಮೀಜಿ ಮದ್ರಾಸಿಗೆ ಬರುವ ದಿನ ಸಮೀಪಿಸಿದಂತೆ ಸ್ವಾಗತದ ಸಿದ್ಧತೆಗಳು ಪೂರ್ಣ ರಭಸದಿಂದ ನಡೆದವು. ರಸ್ತೆಗಳನ್ನು, ರೈಲು ನಿಲ್ದಾಣವನ್ನು ವೈಭವಪೂರ್ಣವಾಗಿ ಅಲಂಕರಿಸಲಾಗಿತ್ತು. ಎಗ್ಮೋರ್ ನಿಲ್ದಾಣದಿಂದ ಹಿಡಿದು ಸ್ವಾಮೀಜಿಯವರ ವಾಸ್ತವ್ಯಕ್ಕಾಗಿ ಸಿದ್ಧಗೊಳಿಸಲಾಗಿದ್ದ ಬಂಗಲೆಯವರೆಗೂ 17 ದಿಗ್ವಿಜಯದ ಕಮಾನುಗಳನ್ನು ರಚಿಸಲಾಗಿತ್ತು. ಜಯಘೋಷವನ್ನು ಸಾರುವ ಫಲಕಗಳನ್ನು ಎಲ್ಲೆಲ್ಲೂ ತೂಗು ಹಾಕಲಾಗಿತ್ತು. ವೈವಿಧ್ಯಮಯವಾದ ಈ ಫಲಕಗಳಲ್ಲಿ ಬರೆಯಲಾಗಿತ್ತು: ಪರಮ ಪೂಜ್ಯರಾದ ಸ್ವಾಮಿ ವಿವೇಕಾನಂದರು ದೀರ್ಘಾಯುಗಳಾಗಲಿ. ಇನ್ನೊಂದು ಕಡೆ ಭಗವಂತನ ಸೇವಕನಿಗೆ ಜಯವಾಗಲಿ ಎಂದು, ಮತ್ತೊಂದು ಕಡೆ ಜಾಗೃತ ಭಾರತದ ಹೃತ್ಪೂರ್ವಕ ಸ್ವಾಗತ, ಶಾಂತಿದೂತನಿಗೆ ಜಯವಾಗಲಿ, ಮನುಕುಲದ ಸಾರ್ವಭೌಮನಿಗೆ ಸುಸ್ವಾಗತ, ಶ್ರೀರಾಮಕೃಷ್ಣರ ಸತ್ಪುತ್ರನಿಗೆ ಜಯವೆನ್ನಿ. ಅಲ್ಲದೆ ಸಂಸ್ಕೃತದಲ್ಲಿ ಏಕಂ ಸತ್ವಿಪ್ರ ಬಹುಧಾ ವದಂತಿ ಇತ್ಯಾದಿ ಫಲಕಗಳಿದ್ದವು. ಮದ್ರಾಸಿನಲ್ಲಿ ಸ್ವಾಮೀಜಿ ಹಾಗೂ ಅವರ ಸಂಗಡಿಗರಿಗಾಗಿ ಸಮುದ್ರ ತೀರದ ಕ್ಯಾಸಲ್ ಕರ್ನನ್ ಎಂಬ ಭವ್ಯ ಕಟ್ಟಡದ ನೆಲ ಅಂತಸ್ತನ್ನು ಅನುವು ಮಾಡಲಾಗಿತ್ತು.
4 ಅಂತಸ್ತುಗಳ ಈ ಕಟ್ಟಡದ ಮಾಲೀಕರಾದ ಶ್ರೀ ಬಿಳಿಗರಿ ಅಯ್ಯಂಗಾರರು ಪ್ರಸಿದ್ಧ ವಕೀಲರು. ಅವರು ಬಡ ವಿದ್ಯಾರ್ಥಿಗಳ ಹಾಗೂ ವಿಧವೆಯರ ಸಹಾಯಾರ್ಥವಾಗಿ ಈ ಕಟ್ಟಡವನ್ನು ಬಿಟ್ಟುಕೊಟ್ಟಿದ್ದರು. ನೆಲ ಅಂತಸ್ತಿನಲ್ಲಿ 6 ಕೋಣೆಗಳಲ್ಲದೆ ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟ ಹಜಾರ ಹಾಗೂ ಸಮುದ್ರಕ್ಕೆದುರಾದ ಒಂದು ವರಾಂಡ ಇವಿಷ್ಟು ಇದ್ದವು. ದರ್ಶನಾರ್ಥಿಗಳು ಸ್ವಾಮೀಜಿಯವರನ್ನು ಭೇಟಿ ಮಾಡಲು ಕಟ್ಟಡದ ಮುಂದೆಯೇ ಒಂದು ಚಪ್ಪರವನ್ನು ಹಾಕಲಾಯಿತು. ಸ್ವಾಮೀಜಿಯವರ ಇರುವಿಕೆಯಿಂದ ಪವಿತ್ರವಾದ ಈ ಕಟ್ಟಡಕ್ಕೆ ಈಗ ವಿವೇಕಾನಂದ ಹೌಸ್ ಎಂದು ಹೆಸರಾಗಿದೆ. 1897 ಫೆಬ್ರವರಿ 6ನೇ ತಾರೀಕು ಬೆಳಗ್ಗೆ ಸ್ವಾಮೀಜಿಯವರ ಟ್ರೈನು ಮದ್ರಾಸಿನ ಎಗ್ಮೋರ್ ನಿಲ್ದಾಣವನ್ನು ತಲುಪಿತು. ಎಷ್ಟೋ ಗಂಟೆಗಳ ಮೊದಲೇ ಪ್ಲಾಟ್ಫಾರಂ ಟಿಕೆಟನ್ನು ಕೊಂಡು ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಆನಂದೋತ್ಸಾಹದಿಂದ ಮಾಡಿದ ಕರತಾಡನವು ಸಿಡಿಲು ಬಡಿದಂತಿತ್ತು ಎಂದು ಆಗ ಅಲ್ಲಿದ್ದವರು ಹೇಳಿದ್ದಾರೆ. ಸ್ವಾಮೀಜಿ ಬೋಗಿಯಿಂದಾಚೆಗೆ ಬರುತ್ತಿದ್ದಂತೆಯೇ ಜಯಕಾರ, ಹರ್ಷೋದ್ಗಾರಗಳ ಕೂಗು ಮುಗಿಲು ಮುಟ್ಟಿತು. ಹಾರ ತುರಾಯಿಗಳನ್ನರ್ಪಿಸಲು ಜನ ಮುನ್ನುಗ್ಗಿದರು. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರರು ಸ್ವಾಮೀಜಿಯವರ ಕೊರಳಿಗೆ ಸುಂದರವಾದ ಮಲ್ಲಿಗೆಯ ಹಾರವನ್ನು ತೊಡಿಸಿದರು. ಹೇಗೋ ದಾರಿ ಮಾಡಿಕೊಂಡು ಮುಂದೆ ಬಂದಿದ್ದ ಪ್ರೊಫೆಸರ್ ಸುಂದರರಾಮ ಅಯ್ಯರ್ ಸಾಷ್ಟಾಂಗ ಪ್ರಣಾಮ ಮಾಡಿ, ಸ್ವಾಮೀಜಿ, ನನ್ನ ನೆನಪಿದೆಯೇ ಎಂದು ಕೇಳಿದರು. ಅದಕ್ಕೆ ಸ್ವಾಮೀಜಿ, ನಾನು ಒಮ್ಮೆ ನೋಡಿದ ಮುಖವನ್ನು ಎಂದೂ ಮರೆಯುವುದಿಲ್ಲ ಎಂದು ಉತ್ತರಿಸಿ ತಿರುವನಂತಪುರದಲ್ಲಿ ತಾವು ಅವರ ಮನೆಯಲ್ಲಿ ಕಳೆದ ದಿನಗಳನ್ನು ಸ್ಮರಿಸಿಕೊಂಡರು. ಬಹಳ ಕಷ್ಟದಿಂದ ಸ್ವಾಮೀಜಿಯವರನ್ನು ಸಾರೋಟಿನ ಬಳಿಗೆ ಕರೆತರಲಾಯಿತು. ಅವರು ಶಿವಾನಂದರು, ನಿರಂಜನಾನಂದರು, ಗುಡ್ವಿನ್ ಮತ್ತು ಜಸ್ಟಿಸ್ ಅಯ್ಯರರೊಂದಿಗೆ ಸಾರೋಟನ್ನೇರಿ ಕುಳಿತಾಗ ಅಲ್ಲಿಯೇ ಒಂದು ಸ್ವಾಗತವನ್ನು ಓದಲಾಯಿತು. ಕಣ್ಸೆಳೆಯುವಂತಿದ್ದ ಕೇಸರಿ ನಿಲುವಂಗಿ ಹಾಗೂ ರುಮಾಲಿನಿಂದ ಅತ್ಯಂತ ಮನಮೋಹಕರಾಗಿ ಕಾಣುತ್ತಿದ್ದ ಸ್ವಾಮೀಜಿಯವರನ್ನು ಕಂಡ ಕೂಡಲೇ ನಿಲ್ದಾಣದ ಹೊರಗೆ ನಿಂತಿದ್ದ ಇತರ ಸಾವಿರಾರು ಜನರಿಗಾದ ಆನಂದ ಅಷ್ಟಿಷ್ಟಲ್ಲ. ಸ್ವಾಮೀಜಿಯವರ ಸಾರೋಟನ್ನು 2 ಸುಂದರ ಶ್ವೇತಾಶ್ವಗಳು ಎಳೆದವು. ಅದನ್ನು ಹಿಂಬಾಲಿಸಿ ಸಾರೋಟುಗಳ ದಂಡೇ ನಡೆಯಿತು. ಮೊದಲೇ ನಿರ್ಧಾರಿತವಾಗಿದ್ದ ದಾರಿಯಲ್ಲಿ ಮೆರವಣಿಗೆ ನಿಧಾನವಾಗಿ ಸಾಗಿತು. ಮುನ್ನುಗ್ಗಿ ಬರುತ್ತಿದ್ದ ಜನಸಂದಣಿಯನ್ನು ತಡೆಗಟ್ಟಲು ಹಲವು ನೂರು ಮಂದಿ ಪೊಲೀಸರು ಶ್ರಮಿಸುತ್ತಿದ್ದರು. ಆದರೆ ಸ್ವಾಗತದ ಪತ್ರಗಳನ್ನು ಓದುವವರಿಗೆ ಅನುಕೂಲ ಮಾಡಿಕೊಡಲು ಮೆರವಣಿಗೆ ಮತ್ತೆ ಮತ್ತೆ ನಿಲ್ಲುತ್ತಿತ್ತು. ದಾರಿ ಉದ್ದಕ್ಕೂ ನಿರಂತರವಾಗಿ ಪುಷ್ಪವೃಷ್ಟಿಯಾಗುತ್ತಲೇ ಇತ್ತು. ಅಲ್ಲದೆ ಉತ್ಸವ ಮೂರ್ತಿಯನ್ನು ಬರಮಾಡಿಕೊಳ್ಳುವಂತೆ ಸ್ವಾಮೀಜಿಯವರಿಗೆ ದಾರಿಯುದ್ದಕ್ಕೂ ಅಲ್ಲಲ್ಲಿ ಆರತಿ ಬೆಳಗಿ ಧೂಪ, ಫಲಪುಷ್ಪ, ಗಂಧಗಳನ್ನು ಸಮರ್ಪಿಸಲಾಯಿತು. ಒಬ್ಬಳು ಉನ್ನತ ಕುಲದ ಮಹಿಳೆಯಂತೂ ಜನರನ್ನು ತಳ್ಳಿಕೊಂಡು ಬಂದು ಸ್ವಾಮೀಜಿಯವರನ್ನೊಮ್ಮೆ ಕಣ್ತುಂಬ ನೋಡಿ ಅತ್ಯಂತ ಭಕ್ತಿಭಾವದಿಂದ ನಮಸ್ಕರಿಸಿದಳು. ಅವರನ್ನು ಆಕೆ ತಮಿಳುನಾಡಿನ ಶೈವ ಸಂತನಾದ ಸಂಬಂಧ ಮೂರ್ತಿಯ ಅವತಾರವೆಂದೇ ನಂಬಿದ್ದಳು. ಅವರ ದರ್ಶನ ಮಾತ್ರದಿಂದಲೇ ತನ್ನೆಲ್ಲ ಪಾಪರಾಶಿಯೂ ನಾಶವಾಗುತ್ತದೆಂದು ಆಕೆ ತಿಳಿದಿದ್ದಳು. ಈ ಮಧ್ಯೆ ತಮ್ಮ ಉತ್ಸಾಹವನ್ನು ತಡೆದುಕೊಳ್ಳಲಾರದ ಕಾಲೇಜು ವಿದ್ಯಾರ್ಥಿಗಳು ಸ್ವಾಮೀಜಿಯವರ ಸಾರೋಟಿನ ಕುದುರೆಗಳನ್ನು ಬಿಡಿಸಿ ಅದನ್ನು ತಾವೇ ಸಂಭ್ರಮದಿಂದ ಎಳೆತಂದರು. ಮೆರವಣಿಗೆ ಕ್ಯಾಸಲ್ ಕರ್ನನ್ ತಲುಪುತ್ತಿದ್ದಂತೆ ಅಲ್ಲಿಯೇ ಸಿದ್ಧಪಡಿಸಲಾಗಿದ್ದ ಚಪ್ಪರದ ವೇದಿಕೆಯ ಮೇಲಕ್ಕೆ ಸ್ವಾಮೀಜಿ ಹಾಗೂ ಅವರ ಸಂಗಡಿಗರನ್ನು ಕರೆತರಲಾಯಿತು. ಆಗ ಮದ್ರಾಸ್ ವಿದ್ವನ್ ಮನೋರಂಜನಿ ಸಭೆಯ ಪರವಾಗಿ ಒಬ್ಬರು ಸಂಸ್ಕೃತದಲ್ಲೊಂದು ಭಿನ್ನವತ್ತಳೆಯನ್ನು ಓದಿದರು. ಬಳಿಕ ಅಳಸಿಂಗ ಪೆರುಮಾಳರೇ ಮೊದಲಾದ ಉತ್ಸಾಹಿ ಕನ್ನಡಿಗರು ಒಂದು ಅಭಿನಂದನಾ ಪತ್ರವನ್ನು ಸಮರ್ಪಿಸಿದರು.
ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಸಭೆ ಮುಕ್ತಾಯಗೊಂಡಿತು. ಸ್ವಾಮೀಜಿ ವಿಶ್ರಾಂತಿ ಪಡೆದುಕೊಳ್ಳಲು ಸಾಧ್ಯವಾಗುವಂತೆ ಜನರೆಲ್ಲ ಚದುರಬೇಕೆಂಬ ಸುಬ್ರಹ್ಮಣ್ಯ ಅಯ್ಯರರ ಮನವಿಯಂತೆ ಸಭೆ ವಿಸರ್ಜನೆಗೊಂಡಿತು. ಸ್ವಾಮೀಜಿಯ ಊಟ ವಿಶ್ರಾಂತಿಗಳು ಮುಗಿದ ಮೇಲೆ ಪ್ರೊಫೆಸರ್ ಸುಂದರರಾಮ ಅಯ್ಯರರು ಹಾಗೂ ಪ್ರೊಫೆಸರ್ ರಂಗಾಚಾರ್ಯರು ಸ್ವಾಮೀಜಿಯವರ ಬಳಿಗೆ ಬಂದು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಸ್ವಾಮೀಜಿಯವರು, ನೀವು ಏನೇನು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕೆಂದು ನಿರ್ಧರಿಸುತ್ತೀರೋ ಅದಕ್ಕೆಲ್ಲ ನನ್ನ ಒಪ್ಪಿಗೆ ಇದೆ. ನಾನು ಯಾವ ವಿಷಯದ ಮೇಲೆ ಮಾತನಾಡಬೇಕೋ ಅದರ ಬಗ್ಗೆ ನನಗೊಂದು ಮಾತನ್ನು ತಿಳಿಸಿ ಎಂದರು. ಕೊನೆಗೆ ಸ್ವಾಮೀಜಿಯವರು ಸ್ವಾಗತ ಸಮಿತಿಯ ಭಿನ್ನವತ್ತಳಿಗೆ ಮೊದಲು ಉತ್ತರ ಕೊಡುವುದು, ಆಮೇಲೆ ಭಾರತಕ್ಕೆ ಅವರು ನೀಡುವ ಸಂದೇಶದ ಕುರಿತಾಗಿ 4 ಸಾರ್ವಜನಿಕ ಉಪನ್ಯಾಸಗಳನ್ನು ಮಾಡುವುದು ಎಂದು ತೀರ್ಮಾನವಾಯಿತು. ಅಲ್ಲದೆ ಈ ಉಪನ್ಯಾಸಗಳಲ್ಲಿ ನವಭಾರತದ ಪುನರ್ನಿರ್ಮಾಣಕ್ಕೆ ಹಾಗೂ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳೂ ಇರಬೇಕೆಂದು ತೀರ್ಮಾನವಾಯಿತು. ಈ 4 ಉಪನ್ಯಾಸಗಳ ವಿಷಯಗಳು ಹೀಗಿವೆ: ನನ್ನ ಸಮರ ನೀತಿ, ಭಾರತದ ಮಹಾಪುರುಷರು, ವೇದಾಂತ ಮತ್ತು ಭಾರತೀಯ ಜನಜೀವನದಲ್ಲಿ ಅದರ ಅನುಷ್ಠಾನ ಹಾಗೂ ಭಾರತದ ಭವಿತವ್ಯ. ಇವಲ್ಲದೆ ಟ್ರಿಪ್ಲಿಕೇನ್ ಸಾಹಿತ್ಯ ಸಂಘದಲ್ಲಿ ನಮ್ಮ ಮುಂದಿರುವ ಕಾರ್ಯ ಎಂಬ ವಿಷಯವಾಗಿ ಮಾತನಾಡಬೇಕೆಂಬ ಅಳಸಿಂಗ ಪೆರುಮಾಳರ ಭಿನ್ನಹಕ್ಕು ಸ್ವಾಮೀಜಿ ಒಪ್ಪಿಕೊಂಡರು. ಈ ಉಪನ್ಯಾಸಗಳಲ್ಲದೆ 2 ದಿನ ಬೆಳಗ್ಗೆ ಕ್ಯಾಸಲ್ ಕರ್ನಲ್ಲಿನಲ್ಲಿ ಪ್ರಶ್ನೋತ್ತರಗಳ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಯಿತು. ಆದರೆ ಈ ಕಾರ್ಯಕ್ರಮಗಳ ದೀರ್ಘ ಪಟ್ಟಿಯನ್ನು ನೋಡಿದಾಗಲೂ ಕೂಡ ನಮಗೆ ಮದ್ರಾಸಿನಲ್ಲಿ ಸ್ವಾಮೀಜಿಯವರ ಮುಂದೆ ಎಂತಹ ಘನತರವಾದ ಹೊಣೆಯಿತ್ತು ಹಾಗೂ ಅವರ ಮೇಲೆ ಅದೆಷ್ಟು ಕಾರ್ಯ ಒತ್ತಡವಿತ್ತು ಎಂಬುದರ ಪೂರ್ಣ ಕಲ್ಪನೆಯೇ ಆಗದು. ಅಲ್ಲಿನ ಜನರ ಪಾಲಿಗೇನೋ ಈ ಕಾರ್ಯಕ್ರಮಗಳೆಲ್ಲ ನವರಾತ್ರಿ ಉತ್ಸವದಂತಿದ್ದವು. ಆದರೆ ಇದು ಸ್ವಾಮೀಜಿಯವರ ದೇಹಾರೋಗ್ಯವನ್ನು ಮಾತ್ರ ಸಂಪೂರ್ಣ ಹದಗೆಡಿಸಿತು. ಅವರು ರೈಲಿನಿಂದ ಇಳಿದ ಲಾಗಾಯ್ತಿನಿಂದ ಅವರಿಗೆ ಭಿನ್ನವತ್ತಳೆಗಳ ಸುರಿಮಳೆಯೇ ಆಯಿತು. ಸ್ವಾಮೀಜಿಯವರ ಪರಮಶಿಷ್ಯನಾದ ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ತನ್ನ ಪರವಾಗಿ ಭಿನ್ನವತ್ತಳೆಯೊಂದನ್ನು ಸಮರ್ಪಿಸಲು ತನ್ನ ಆಪ್ತ ಕಾರ್ಯದರ್ಶಿಯಾದ ಜಗಮೋಹನ ಲಾಲನನ್ನು ಅಷ್ಟು ದೂರದಿಂದ ಮದ್ರಾಸಿಗೆ ಕಳಿಸಿಕೊಟ್ಟಿದ್ದ. ಸ್ವಾಮೀಜಿ ಮದ್ರಾಸಿನಲ್ಲಿದ್ದಷ್ಟು ದಿನವೂ ಯಾವಾಗ ನೋಡಿದರೂ ಸಂದರ್ಶಕರು ಅವರನ್ನು ಮುತ್ತಿಕೊಂಡೇ ಇರುತ್ತಿದ್ದರು. ಹಲವಾರು ಮಂದಿ ಮನೆತನಸ್ಥ ಮಹಿಳೆಯರು ದೇವರನ್ನು ನೋಡಲು ದೇವಸ್ಥಾನಗಳಿಗೆ ಬರುವಂತೆ ಅವರ ದರ್ಶನಕ್ಕೆ ಬರುತ್ತಿದ್ದರು. ಆರತಿ ಎತ್ತಿ ಹಣ್ಣು ಕಾಯಿಗಳನ್ನು ಸಮರ್ಪಿಸುತ್ತಿದ್ದರು. ಸ್ವಾಮೀಜಿ ಹೋದಲ್ಲೆಲ್ಲ ಜನ ಗುಂಪು ಗುಂಪಾಗಿ ಸಾಷ್ಟಾಂಗ ಪ್ರಣಾಮಗೈಯುತ್ತಿದ್ದರು. ಸ್ವಾಮೀಜಿಯವರ ಕಂಠಮಾಧುರ್ಯದ ಬಗ್ಗೆ ಬಹಳವಾಗಿ ಕೇಳಿದ್ದ ಸುಂದರರಾಮ ಅಯ್ಯರರು, ರಂಗಾಚಾರ್ಯರು ಒಮ್ಮೆ ಅವರನ್ನು ಹಾಡುವಂತೆ ವಿನಂತಿಸಿಕೊಂಡರು. ಆಗ ಅವರು ಜಯದೇವ ಕವಿಯ ಕವಿತೆಯೊಂದನ್ನು ಹಾಡಿದರು. ಆ ಧ್ವನಿ, ಆ ರಾಗ ಅಲ್ಲಿನ ಜನ ಹಿಂದೆಂದೂ ಕೇಳಿರದಂಥದು. ಅದು ಅಲ್ಲಿನವರ ಮನಸ್ಸಿನ ಮೇಲೆ ಅಚ್ಚಳಿಯದ ಮುದ್ರೆಯನ್ನೊತ್ತಿತು. 7ನೇ ತಾರೀಕಿನಂದು ಬೆಳಿಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸುಮಾರು 200 ಜನ ನೆರೆದಿದ್ದರು. ಕೆಲವರು ಮನಸ್ಸು ಮತ್ತು ಜಡವಸ್ತುವಿಗಿರುವ ವ್ಯತ್ಯಾಸವನ್ನು ವಿವರಿಸುವಂತೆ ಕೇಳಿದರು. ಮತ್ತೊಬ್ಬರು ದೇವರು ಮನುಷ್ಯ ರೂಪ ತಾಳುವುದು ನಿಜವೇ ಎಂದು ಕೇಳಿದರು. ಇವುಗಳಿಗೆಲ್ಲ ಸ್ವಾಮೀಜಿ ಅತ್ಯಂತ ಸಹಾನುಭೂತಿಯಿಂದ ಸೂಕ್ತವಾಗಿ ಉತ್ತರಿಸಿದರು. ಅಂದು ಸಂಜೆ ಪ್ರಶ್ನೋತ್ತರಗಳ ಕಾರ್ಯಕ್ರಮ ಮುಂದುವರಿಯಿತು. ಒಬ್ಬರು ಸ್ವಾಮೀಜಿಯವರ ಗೌರವಾರ್ಥವಾಗಿ ರಚಿಸಿದ ಸಂಸ್ಕೃತ ಕವನವೊಂದನ್ನು ಓದಿದರು. ಬಳಿಕ ಒಬ್ಬರು ಕರ್ಮ ಮತ್ತು ಅದೃಷ್ಟ ಇವುಗಳಿಗಿರುವ ವ್ಯತ್ಯಾಸವೇನು ಎಂದು ಪ್ರಶ್ನೆ ಹಾಕಿದರು. ಅದಕ್ಕೆ ಸ್ವಾಮೀಜಿ ವಿವರವಾಗಿ ಉತ್ತರಿಸಿದ ಬಳಿಕ
ಪ್ರೊಫೆಸರ್ ಲಕ್ಷ್ಮೀ ನರಸು ಎಂಬ ಬೌದ್ಧಾನುಯಾಯಿಯೊಬ್ಬರು ತಮ್ಮೊಂದಿಗೆ ವೇದಾಂತದ ಬಗ್ಗೆ ಚರ್ಚೆ ನಡೆಸಲು ಸ್ವಾಮೀಜಿಯವರನ್ನು ಆಹ್ವಾನಿಸಿದರು. ಅವರು ಸ್ವಾಮೀಜಿ ಬೋಧಿಸುವ ವೇದಾಂತ ತತ್ವಗಳನ್ನು ತೀವ್ರವಾಗಿ ವಿರೋಧಿಸುವವರು. ಪ್ರೊಫೆಸರ್ ನರಸು ಸ್ವಾಮೀಜಿಯವರನ್ನು ವೇದಾಂತದ ಹಲವಾರು ಅಂಶಗಳ ಬಗ್ಗೆ ಆಳವಾಗಿ ಪ್ರಶ್ನಿಸಿದರು. ಅವುಗಳೆಲ್ಲದಕ್ಕೂ ಸ್ವಾಮೀಜಿಯವರು ಅತ್ಯಂತ ನಿರರ್ಗಳವಾಗಿ ಮತ್ತು ಸಹಜವಾಗಿ ಉತ್ತರಿಸಿ ಸಭಿಕರ ಮೆಚ್ಚುಗೆ ಗಳಿಸಿದರು. ಅದೇ ದಿನವೇ ಸಂಜೆ ಸ್ವಾಮೀಜಿಯವರಿಗೆ ಪ್ರಧಾನ ಭಿನ್ನವತ್ತಳೆಯನ್ನು ಸಮರ್ಪಿಸುವ ಕಾರ್ಯಕ್ರಮವಿತ್ತು. ಸಂಜೆ 4 ಗಂಟೆಗೆ ಸ್ವಾಮೀಜಿ ಕ್ಯಾಸಲ್ ಕರ್ನನ್ನಿನಿಂದ ಹೊರಟರು. ಅಂದು ಎಲ್ಲೆಲ್ಲೋ ಒಂದು ಉತ್ಸವದ ವಾತಾವರಣ. ಮದ್ರಾಸಿನ ವಿಕ್ಟೋರಿಯಾ ಭವನದಲ್ಲಿ ಸಭೆ ನಡೆಯಲಿತ್ತು. ಸಭಾಂಗಣದ ಹೊರಗೆ 10,000ಕ್ಕೂ ಹೆಚ್ಚು ಜನ ಕಿಕ್ಕಿರಿದಿದ್ದರು. ಸ್ವಾಮೀಜಿಯವರ ವಾಹನ ಮುಂದುವರಿಯುವುದೇ ಕಷ್ಟವಾಯಿತು. ಅವರು ವಾಹನದಿಂದ ಇಳಿಯುತ್ತಿದ್ದಂತೆಯೇ ಜನರು ಸಭೆ ಹೊರಗೆ ನಡೆಯಲಿ, ಸಭೆ ಹೊರಗೆ ನಡೆಯಲಿ ಎಂದು ಕೂಗಿಕೊಂಡರು. ಸ್ವಾಮೀಜಿ ಸಭಾಂಗಣದ ಒಳಗೆ ವೇದಿಕೆಯಲ್ಲಿ ನಿಂತು ಮಾತನಾಡಿದರೆ ಒಳಗಿನ ಕೆಲವು 100 ಮಂದಿಗೆ ಮಾತ್ರ ಪ್ರಯೋಜನವಾದೀತು. ಹೊರಗೆ ನಿಂತ ಸಾವಿರಾರು ಜನರ ಗತಿಯೇನು? ಆದರೆ ಅಂದು ಹೊರಗಡೆ ನಿಂತು ಮಾತನಾಡುವ ವ್ಯವಸ್ಥೆ ಇಲ್ಲದಿದ್ದ ಕಾರಣ ಸ್ವಾಮೀಜಿಯವರನ್ನು ಒಳಕ್ಕೆ ಕರೆದೊಯ್ಯಲಾಯಿತು. ನಗರದ ಗಣ್ಯ ವ್ಯಕ್ತಿಗಳೆಲ್ಲ ಸಭಾಂಗಣದಲ್ಲಿ ಸೇರಿದ್ದರು. ಅವರ ಪೈಕಿ ಕೆಲವರೆಂದರೆ ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರ್, ಆನರಬಲ್ ಸುಬ್ಬರಾವ್ ಪಂತಲು, ಪಾರ್ಥಸಾರಥಿ ಅಯ್ಯಂಗಾರ್, ಕರ್ನಲ್ ಎಚ್.ಎಸ್. ಓಲ್ಕಾಟ್ ಹಾಗೂ ರಾಜರತ್ನ ಮುದಲಿಯಾರ್. ಈ ಕರ್ನಲ್ ಓಲ್ಕಾಟ್ ಎಂಬುವನು ಮದ್ರಾಸಿನ ಥಿಯೋಸಫಿಸ್ಟ್ ಸಂಘದ ಅಧ್ಯಕ್ಷ, ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ. ತಾವು ಅಮೆರಿಕೆಗೆ ಹೊರಡುವ ಮೊದಲು ತಮಗೊಂದು ಪರಿಚಯ ಪತ್ರ ಕೊಡುವಂತೆ ಸ್ವಾಮೀಜಿಯವರು ಈತನನ್ನು ಕೇಳಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಆಗ ಈತ ಅವರನ್ನು ತಮ್ಮ ಸಂಸ್ಥೆಗೆ ಸೇರುವಂತೆ ಆಹ್ವಾನಿಸಿದ್ದ. ಅದಕ್ಕೆ ಸ್ವಾಮೀಜಿ ಕಡ್ಡಿ ಮುರಿದಂತೆ ನಿರಾಕರಿಸಿದಾಗ ತಾನು ಪರಿಚಯ ಪತ್ರ ಕೊಡಲೂ ಸಾಧ್ಯವಿಲ್ಲವೆಂದು ಈತ ಹೇಳಿಬಿಟ್ಟಿದ್ದ. ಆದರೆ ಈ ವಿಷಯಗಳಾವುವೂ ಆಗ ಬಹಿರಂಗವಾಗಿರಲಿಲ್ಲ. ಅತ್ಯಂತ ಕುತೂಹಲದ ಸಂಗತಿ ಏನೆಂದರೆ, ಈಗ ಈ ಕರ್ನಲ್ ಓಲ್ಕಾಟ್ ಮದ್ರಾಸಿನ ಸ್ವಾಗತ ಸಮಿತಿಯ ಸದಸ್ಯರಲ್ಲೊಬ್ಬನಾಗಿದ್ದ. ಅಂತೂ ಸಭೆ ಪ್ರಾರಂಭವಾಯಿತು. ಸ್ವಾಗತ ಸಮಿತಿಯ ಪರವಾಗಿ, ಕ್ಷೇತ್ರೀಯ ಜನತೆಯ ಪರವಾಗಿ ಹಾಗೂ ಇನ್ನಿತರ ಸಂಸ್ಥೆಗಳ ಪರವಾಗಿ ಒಂದಾದ ಮೇಲೊಂದರಂತೆ ಭಿನ್ನವತ್ತಳೆಗಳನ್ನು ಸಮರ್ಪಿಸಲಾಯಿತು. ಆದರೆ ಸ್ವಾಮೀಜಿಯವರಿಗೆ ಏನೋ ಒಂದು ಬಗೆಯ ಮುಜುಗರ. ಏಕೆಂದರೆ ಸಭಾಂಗಣದಾಚೆಯಿಂದ ಒಂದೇ ಸಮನೆ ಕೂಗು ಕೇಳಿಬರುತ್ತಲೇ ಇದೆ, ಸಭೆ ಹೊರಗೆ ನಡೆಯಲಿ ಎಂದು. ಬಹುಶಃ ಒಳಗೆ ಸೇರಿಕೊಂಡಿದ್ದವರೆಲ್ಲ ತಾವೇ ಅದೃಷ್ಟವಂತರೆಂದು ಹಿಗ್ಗುತ್ತಾ ಸ್ವಾಮೀಜಿಯವರ ಮಾತುಗಳನ್ನು ಕೇಳುವ ಉತ್ಸಾಹದಿಂದ ಕುಳಿತಿದ್ದಾರೆ. ಆದರೆ ಹೊರಗಡೆಯ ಜನರ ಕೂಗನ್ನು ಕೇಳಿಯೂ ಸುಮ್ಮನೆ ಕುಳಿತಿರಲು ಸ್ವಾಮೀಜಿಯವರ ಮನಸ್ಸೊಪ್ಪುತ್ತಿಲ್ಲ. ಹೊರಗೆ ಸೇರಿರುವ ಅಸಂಖ್ಯಾತ ಯುವಜನರನ್ನು ಕಡೆಗಣಿಸಿ ತಾವು ಒಳಗೆ ಭಾಷಣ ಮಾಡಿ ಅವರನ್ನೆಲ್ಲ ನಿರಾಶೆಗೊಳಿಸುವುದು ಸ್ವಾಮೀಜಿಯವರಿಗೆ ಒಪ್ಪಿಗೆಯಾಗಲಿಲ್ಲ. ಆದ್ದರಿಂದ ಅವರು ಇದ್ದಕ್ಕಿದ್ದಂತೆ ಎದ್ದು ನಿಂತು, ನಾನು ಜನತೆಗೆ ಸೇರಿದವನು, ಅವರೆಲ್ಲ ಅಲ್ಲಿ ಹೊರಗಡೆ ಇದ್ದಾರೆ, ನಾನು ಅವರನ್ನು ನೋಡಬೇಕು ಎಂದು ಗುಡುಗಿ ಸೀದಾ ಹೊರ ನಡೆದು ಬಿಟ್ಟರು. ಒಳಗೆ ಕುಳಿತಿದ್ದವರೆಲ್ಲ ಕ್ಷಣಕಾಲ ದಿಗ್ಭ್ರಾಂತರಾದರು. ಆದರೆ ಮಾಡುವುದೇನು? ವಿಧಿ ಇಲ್ಲದೆ ತಾವೂ ಹೊರಗೆ ಓಡಿ ಬಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಲು ತೊಡಗಿದರು. ಸ್ವಾಮೀಜಿ ಹೊರಗೆ ಬಂದು ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಸಿಡಿಲು ಬಡಿದಂತೆ ಕರತಾಡನದ ಧ್ವನಿ, ಹರ್ಷೋದ್ಗಾರ, ಬಳಿಕ ನೂಕುನುಗ್ಗಲು. ಆದರೆ ಆ ಬಯಲಲ್ಲಿ ನಿಂತು ಮಾತನಾಡಲು ಯಾವ ಅನುಕೂಲತೆಯೂ ಇರಲಿಲ್ಲವಾದ್ದರಿಂದ ಸ್ವಾಮೀಜಿ ಅಲ್ಲೇ ಇದ್ದ ಒಂದು ಸಾರೋಟನ್ನು ಹತ್ತಿ ಮಾತನಾಡಲು ಪ್ರಾರಂಭಿಸಿದರು. ಆದರೆ ಕಿವಿ ಕಿವುಡಾಗುವಷ್ಟು ಗದ್ದಲವಿದ್ದುದರಿಂದ ಅವರ ಮಾತು ಯಾರಿಗೂ ಕೇಳಿಸುವಂತಿರಲಿಲ್ಲ. ಸ್ವಾಮೀಜಿ ತಮ್ಮ ಮಾತನ್ನು ಹಾಸ್ಯವಾಗಿ ಪ್ರಾರಂಭಿಸಿದರು.
ಮನುಷ್ಯ ತಾನೊಂದು ಬಗೆದರೆ ದೈವ ಬೇರೊಂದು ಬಗೆಯಿತು. ನಾನು ನಿಮ್ಮನ್ನು ಉದ್ದೇಶಿಸಿ ಆಂಗ್ಲ ಪದ್ಧತಿಯಲ್ಲಿ ಮಾತನಾಡಲು ಸಿದ್ಧತೆಯಾಗಿತ್ತು. ಆದರೆ ನಾನೀಗ ದೇವರ ಇಚ್ಛೆಯಂತೆ ಗಾಡಿಯೊಂದರ ಮೇಲೆ ನಿಂತು ಗೀತಾ ಶೈಲಿಯಲ್ಲಿ ಮಾತನಾಡುತ್ತಿದ್ದೇನೆ ಎಂದರು. ಸ್ವಾಮೀಜಿ ಹೀಗೆ ಹೇಳುವಾಗ ಹಿಂದೆ ಶ್ರೀಕೃಷ್ಣನು ರಥದಲ್ಲಿ ನಿಂತು ಆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ದೃಶ್ಯ ಅವರ ಮನಸ್ಸಿನಲ್ಲಿತ್ತು. ಅಲ್ಲದೆ ಅಂದಿನ ಗೌಜು ಗದ್ದಲವನ್ನು ನೋಡಿದರೆ ಅದು ಕುರುಕ್ಷೇತ್ರದ ಕೋಲಾಹಲಕ್ಕೇನೂ ಕಡಿಮೆ ಇರಲಿಲ್ಲ. ಆ ಗಲಭೆಯ ನಡುವೆಯೇ ಸ್ವಾಮೀಜಿ ತುಂಬ ಕಷ್ಟಪಟ್ಟು ಸುಮಾರು 10-15 ನಿಮಿಷ ಮಾತನಾಡಿರಬಹುದು. ಆದರೆ ಆ ಬೃಹತ್ ಜನಸ್ತೋಮದ ಗಲಭೆಯ ನಡುವೆ ಸ್ವಾಮೀಜಿಯವರ ಧ್ವನಿ ಕೇಳಿಸದಂತಾಯಿತು. ಪರಿಣಾಮವಾಗಿ ಗಲಭೆ ಮತ್ತಷ್ಟು ಹೆಚ್ಚಿತು. ಕಡೆಗೆ ವಿಧಿಯಿಲ್ಲದೆ ಸ್ವಾಮೀಜಿ, ಸ್ನೇಹಿತರೆ, ನಿಮ್ಮ ಉತ್ಸಾಹವನ್ನು ನೋಡಿ ನನಗೆ ಮಹದಾನಂದವಾಗಿದೆ. ನೀವಿಂದು ತೋರುತ್ತಿರುವ ಉತ್ಸಾಹವೇ ನಮಗಿಂದು ಬೇಕಾದುದು, ಪ್ರಚಂಡ ಉತ್ಸಾಹ. ಆದರೆ ಆ ಉತ್ಸಾಹವನ್ನು ಸ್ಥಿರವಾಗಿಟ್ಟಿರಿ. ಅದು ಯಾವಾಗಲೂ ಹೀಗೆಯೇ ಇರಲಿ. ಆ ಜ್ವಾಲೆ ಆರದಿರಲಿ. ಭಾರತದಲ್ಲಿ ಮಹತ್ಕಾರ್ಯಗಳನ್ನು ಸಾಧಿಸಬೇಕಾಗಿದೆ. ಅದಕ್ಕೆ ನಿಮ್ಮ ನೆರವು ಬೇಕು. ಇಂತಹ ಉತ್ಸಾಹವಂತೂ ಅಗತ್ಯವಾಗಿ ಬೇಕೇ ಬೇಕು. ಇಂದು ಈ ಸಭೆಯನ್ನು ಮುಂದುವರಿಸುವುದು ಇನ್ನು ಸಾಧ್ಯವಿಲ್ಲ. ಇಂದು ನೀವು ನನ್ನನ್ನು ನೋಡುವಷ್ಟರಿಂದಲೇ ತೃಪ್ತರಾಗಬೇಕು. ದಯವಿಟ್ಟು ಅನ್ಯಥಾ ಭಾವಿಸಬಾರದು. ನಿಮ್ಮ ಉತ್ಸಾಹಕ್ಕೂ ಸ್ವಾಗತಕ್ಕೂ ನಾನು ಕೃತಜ್ಞ. ಇನ್ನೊಮ್ಮೆ ಶಾಂತ ಸನ್ನಿವೇಶದಲ್ಲಿ ನನ್ನ ಅಭಿಪ್ರಾಯಗಳನ್ನು ತಿಳಿಸುತ್ತೇನೆ. ಸದ್ಯಕ್ಕೆ ನಮಸ್ಕಾರ ಎಂಬಿ ಮಾತುಗಳೊಂದಿಗೆ ಸ್ವಾಮೀಜಿ ತಮ್ಮ ಭಾಷಣವನ್ನು ಮುಗಿಸಿದರು. ಹೀಗೆ ಅಂದಿನ ಸಭೆ ಅರ್ಧಕ್ಕೆ ನಿಲ್ಲಬೇಕಾಯಿತು. ಇದರಿಂದ ಜನಗಳಿಗೂ ಕಾರ್ಯಕರ್ತರಿಗೂ ತುಂಬ ನಿರಾಶೆಯಾಯಿತು. ಇನ್ನುಳಿದ ಕಾರ್ಯಕ್ರಮಗಳಾದರೂ ನಿರಾತಂಕವಾಗಿ ನಡೆಯಬೇಕೆಂದು ಇಚ್ಛಿಸಿದ ಸ್ವಾಗತ ಸಮಿತಿಯವರು ಅದಕ್ಕೊಂದು ಉಪಾಯ ಮಾಡಿದರು. ಅದೇನೆಂದರೆ ಕಾರ್ಯಕ್ರಮಗಳಿಗೆ ಟಿಕೆಟಿನ ವ್ಯವಸ್ಥೆ ಮಾಡುವುದು. ಪರಿಸ್ಥಿತಿಯನ್ನರಿತ ಸ್ವಾಮೀಜಿ ಅದಕ್ಕೆ ಒಪ್ಪಿಗೆ ನೀಡಿದರು. ಮರುದಿನವೇ ಪತ್ರಿಕೆಗಳಲ್ಲಿ ಕಾರ್ಯಕ್ರಮಗಳ ಪಟ್ಟಿಯನ್ನು, ಟಿಕೆಟ್ಟಿನ ವಿವರಗಳನ್ನು ಪ್ರಕಟಿಸಲಾಯಿತು. ವೇದಿಕೆಯ ಮೇಲೆ ಕುಳಿತುಕೊಳ್ಳ ಬಯಸುವವರಿಗೆ 2 ರೂಪಾಯಿ, ಸಭಾಂಗಣದಲ್ಲಿ ಕುಳಿತುಕೊಳ್ಳುವವರಿಗೆ 1 ರೂಪಾಯಿ. ಸುಮಾರು 100 ವರ್ಷಗಳ ಹಿಂದಿನ ಈ 1 ರೂಪಾಯಿಗೆ ಇಂದಿನ ಬೆಲೆ ಎಷ್ಟಾಗುತ್ತದೆ ಎಂಬುದನ್ನು ನೀವೇ ಲೆಕ್ಕ ಹಾಕಿ ನೋಡಿಕೊಳ್ಳಿ. ಹೀಗೆ ಸಂಗ್ರಹವಾದ ಹಣವನ್ನು ಭಾರತದಲ್ಲಿ ಸ್ವಾಮೀಜಿಯವರ ಉದ್ದೇಶಿತ ಕಾರ್ಯಗಳಿಗೆ ಬಳಸಲಾಗುವುದೆಂದು ಪ್ರಕಟಿಸಲಾಯಿತು. ಆದರೆ ಫೆಬ್ರವರಿ 14ರಂದು ಭಾರತದ ಭವಿತವ್ಯ ಎಂಬ ವಿಷಯವನ್ನು ಕುರಿತಾಗಿ ಮಾಡಲಿದ್ದ ಭಾಷಣವನ್ನು ಬಯಲಿನಲ್ಲಿ ನಡೆಸಲಾಗುವುದೆಂದು, ಅದಕ್ಕೆ ಪ್ರವೇಶ ಉಚಿತವೆಂದು ತಿಳಿಸಲಾಯಿತು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.